ಹಲೋ ಗೈಸ್, ಕ್ಲೆವರ್ವೆಂಟ್ ಚಾನಲ್ಗೆ ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾಗಿರುವಂತಹ ಸೀಟನ್ನು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನಲ್ಲಿ ಹೆಂಗೆ ತೊಗೊಬೇಕು, ಲೋ ರ್ಯಾಂಕ್ನವ್ರಿಗೆ ಇಂಪಾರ್ಟೆಂಟ್ ಟಿಪ್ಸ್, ಲಾಸ್ಟ್ ಮಿನಿಟಲ್ಲಿ ಏನನ್ನು ನೀವು ಯೂಸ್ ಮಾಡಬೇಕು, ಸೀಟ್ ಹೋಲ್ಡಿಂಗ್ ಅಂದರೆ ಚಾಯ್ಸ್ 2ನ ನೀವು ಹೇಗೆ ಎಫೆಕ್ಟಿವ್ ಆಗಿ ಫಸ್ಟ್ ರೌಂಡ್ನಲ್ಲಿ ಅದನ್ನು ಯೂಸ್ ಮಾಡ್ಕೊಡೋ ಥರ ಆಪ್ಷನ್ ಎಂಟ್ರಿ ಮಾಡಬೇಕು. ಜೊತೆಗೆ ಮಾಕ್ ರೌಂಡ್ ಮತ್ತು ಫಸ್ಟ್ ರೌಂಡ್ ರಿಲೇಟೆಡ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದೆಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಕೊನೆ ತನಕ ನೋಡಿ. ಸೊ ಫಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ವಾರ್ನಿಂಗ್ ಏನಪ್ಪ ಅಂದರೆ, ಕಟ್ ಆಫು ಯಾವಾಗಲೂ ಜಾಸ್ತಿ ಆಗೋದೇ ಇಲ್ಲ, ಕಟ್ ಆಫ್ ಕೆಲವು ಸತಿ ಕಡಿಮೆ ಕೂಡ ಆಗ್ಬೋದು. ಓಕೆ, ಸೊ ನೋಡಿ ಯಾಕೆ ಆಗ್ಬೋದು ಅಂದರೆ ಹೈ ಡಿಮ್ಯಾಂಡ್. ಓಕೆ, ಸೊ ಕಟ್ ಆಫ್ ಮೈಟ್ ಗೋ ಡೌನ್. ಸೊ ಜಸ್ಟ್ ಚೂಸಿಂಗ್ ಎಲ್ಲರೂ ಕೂಡ ಏನು ಮಾಡ್ತಾರೆ, ಇಲ್ಲ ಒಳ್ಳೆ ಕಾಲೇಜನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು, ಇವಾಗ ಎಕ್ಸಾಂಪಲ್ ಯಾರ್ದೋ 10K ಇತ್ತು ಅಂದರೆ ಎಲ್ಲ 9K 8Kದೇ ಹಾಕ್ಬಿಡೋದಲ್ಲ. ಅಕಸ್ಮಾತ್ ಕಟ್ ಆಫ್ ಕೆಳಗಡೆ ಜಾಸ್ತಿ ಆಗಲಿಲ್ಲ ಅಂತಂದರೆ ಅಂಥ ಟೈಮ್ನಲ್ಲಿ ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ, ರಿಸ್ಕ್ ತೊಗೊಬಾರ್ದು. ನೀವು ಕಟ್ ಆಫ್ ಕೆಳಗಡೆ ಹೋಗೋದಕ್ಕೂ ಕೂಡ ರೆಡಿ ಇರಬೇಕು. ಓಕೆನಾ. ಸೊ ರಿಸ್ಕನ್ನ ಅವಾಯ್ಡ್ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕಪ್ಪ ಅಂದರೆ, ಬ್ಯಾಕಪ್ ಅಥವಾ ಸೇಫ್ ಆಪ್ಷನ್ಸ್, ಸೇಫ್ ಕಾಲೇಜಸ್ನ ಚೂಸ್ ಮಾಡಬೇಕು. ಸೊ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಇನ್ ದ ವರ್ಸ್ಟ್ ಕೇಸ್ ಸಿನಾರಿಯೋ ನಿಮಗೆ ಸೀಟೇ ಅಲಾಟ್ ಆಗೋದಿಲ್ಲ ಫಸ್ಟ್ ರೌಂಡ್ನಲ್ಲಿ. ಸೊ ಹಾಗಾಗಿ ದಯವಿಟ್ಟು ಈ ರೀತಿ ತಪ್ಪನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಈ ರಿಸ್ಕನ್ನೇ ತೊಗೊಳಕ್ಕೆ ಹೋಗ್ಬೇಡಿ. ಓಕೆ, ಸೊ ಆರಾಮಾಗಿ ನೀವು ಏನು ಮಾಡ್ರಪ್ಪ ಅಂದರೆ ನೋಡಿ ಅಕಸ್ಮಾತ್ ನಿಮ್ದು ಏನಾದ್ರು 1 to 10K ರ್ಯಾಂಕಿಂಗ್ ಇತ್ತು ಅಂದರೆ ಅಪ್ ಟು 1 to 1.5K ಅಂದರೆ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ನಿಮ್ಮದು ರ್ಯಾಂಕು 10K ಇತ್ತು ಅಂದ್ಕೊಳ್ಳಿ, ಯಾವುದೋ ಒಂದು ಕಾಲೇಜ್ದು ಕಟ್ ಆಫು ಲಾಸ್ಟ್ ಇಯರ್ 10K ಇತ್ತು ಅಂದ್ಕೊಳ್ಳಿ, ಯಾವುದೋ ಒಂದು ಹೈ ಡಿಮ್ಯಾಂಡ್ಗೋಸ್ಕರ ಅದು ಕಡಿಮೆ ಆಗಿ 9K ಆಗ್ಬಿಡ್ಬೋದು. ಸೊ ನಿಮ್ಗೆ ಅದು ಸೀಟ್ ಸಿಕ್ಕದೇ ಇರ್ಬೋದು. ಸೊ ಈ ರೀತಿಯಲ್ಲಿ ಎಷ್ಟು ಮಾರ್ಜಿನ್ ಕಡಿಮೆ ಆಗ್ಬೋದು ಅಂತ ಒಂದು ಸುಮ್ಮನೆ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ. 10 to 30K ಇತ್ತು ಅಂದರೆ 2 to 3K ಜಾಸ್ತಿ ಅಥವಾ ಕಡಿಮೆ ಆಗ್ಬೋದು. ಓಕೆ, ಆ್ಯಾವ್ರೇಜ್ ಆಗಿ ಇದನ್ನು ತೊಗೊಂಡಿರೋದು ನಾನು, ಕೆಲವ್ದು ಇನ್ನೂ ಜಾಸ್ತಿ ಇಲ್ಲೇ 5 to 10K ಆಗ್ಬೋದು. ಸೊ ಆನ್ ಆ್ಯನ್ ಆ್ಯಾವ್ರೇಜ್ ನಾನು ಹೇಳ್ತಾರೆ 30 to 50K ರ್ಯಾಂಕಿಂಗ್ ಇತ್ತು ಅಂದರೆ ಅದರೊಂದು ಕಾಲೇಜ್ ಕಟ್ ಆಫು 5K to 8K ಆಗ್ಬೋದು. 50 to 1 lakh ಇತ್ತು ಅಂದರೆ 10 to 15K ಕೂಡ ವೇರಿ ಆಗ್ಬೋದು, ಮೇಲ್ಗಡೆ ಅಥವಾ ಕೆಳಗಡೆ. 1 to 2 lakh ಇತ್ತು ಅಂದರೆ ಅಪ್ ಟು 20K ಆಗ್ಬೋದು. ಆ್ಯಂಡ್ 2 lakh ಆ್ಯಂಡ್ ಎಬೋ ಇತ್ತು ಅಂದರೂ 30K 40K ಎಷ್ಟು ಬೇಕಾದರೂ ವೇರಿ ಆಗ್ಬೋದು. ಸೊ ಯಾಕಪ್ಪ ಈ ರೀತಿ ವೇರಿ ಆಗುತ್ತೆ ಅಂತಂದರೆ, ಒಂದು ಸಿಂಪಲ್ ಎಕ್ಸಾಂಪಲ್ನ ತೊಗೊಳ್ಳೋಣ. ಯಾವುದೋ ಒಂದು ಕಾಲೇಜ್ನಲ್ಲಿ ಯಾವುದೋ ಒಂದು ಬ್ರಾಂಚ್ಗೆ 50 ಸೀಟ್ ಮಾತ್ರ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ. ಸೊ ಅದರಲ್ಲಿ 49 ಸೀಟನ್ನ ಅಥವಾ 48 ಸೀಟ್ಗಳನ್ನ, ಎಷ್ಟೋ ಒಂದು ಸೀಟ್ಗಳನ್ನ 1 to 2K ರ್ಯಾಂಕ್ ಏನೇನು ಸ್ಟೂಡೆಂಟ್ಸ್ ಬಂದಿರ್ತಾರೆ ಅವರೇ ತೊಗೊಂಡ್ಬಿಡ್ತಾರೆ ಅಂದ್ಕೊಳ್ಳಿ. ಇವಾಗ 50 ಸೀಟನ್ನ 1 to 2K ಒಳಗೆ ತೊಗೊಂಡಿದ್ರೆ ಸ್ಟೂಡೆಂಟ್ಸ್ ಏನಾಗ್ತಿತ್ತು, ಕಟ್ ಆಫ್ ಬಂದು 2K ಆಗ್ತಿತ್ತು. ಬಟ್ ಇಲ್ಲಿ ಇನ್ನೂ 1 ಅಥವಾ 2 ಸೀಟ್ ಉಳಿದಿರುತ್ತೆ. ಎಕ್ಸಾಂಪಲ್ ಇವಾಗ 2K ತನಕ ಎಲ್ಲ 49 ಸೀಟ್ಸೂ ಫಿಲ್ ಆಗ್ತಾರೆ, ಇನ್ನೊಂದು ಸೀಟ್ ಉಳಿದಿರುತ್ತೆ ಅಂದ್ಕೊಳ್ಳಿ. 2K ಇಂದ 5K ಯಾರೂ ಹಾಕಲ್ಲ ಅಂದ್ಕೊಳ್ಳಿ, ಆ ಒಂದು ಕಾಲೇಜನ್ನು ಆಪ್ಷನ್ ಇಂಟರ್ಲಿಸ್ಟ್ನಲ್ಲಿ ಪ್ರಯಾರಿಟಿ ಕೊಟ್ಟು ಯಾರೂ ಹಾಕಲ್ಲ ಅಂತ ಜಸ್ಟ್ ಒಂದು ಅಸಂಪ್ಷನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ 5.1Kನಲ್ಲಿರೋನು ಯಾರ್ಯಾರು ಹಾಕಿ ಆ ಕಾಲೇಜ್ ಸಿಕ್ಬಿಡ್ತು ಅಂದರೆ ನೆಕ್ಸ್ಟ್ ಇಯರ್ ಕಟ್ ಆಫಲ್ಲಿ ಏನು ಬರುತ್ತೆ, ಅದು 5.1K ಅಂತ ಕಟ್ ಆಫ್ ಬರುತ್ತೆ. ನೀವು ನೋಡಿ ಏನು ಅಂದ್ಕೊಂತೀರಾ, ಮುಂಚೆ 2K ಇದ್ದಿದ್ದು 5K ತನಕ ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಅಂದರೆ 3K ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಅಂದ್ಕೊಂತೀರಾ. ಬಟ್ ಅದು ಫ್ಲೂಕಲ್ಲಿ ಇನ್ಕ್ರೀಸ್ ಆಗಿರುವಂಥದ್ದು. ನೆಕ್ಸ್ಟ್ ಇಯರು ಅದೇ ಇನ್ನೂ ಹೈ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಜಾಸ್ತಿ ಜನ ಹಾಕ್ಬಿಟ್ರೆ ಅದು 5K ಇರೋದು ಎಷ್ಟಿಗೆ ಇಳಿದ್ಬಿಡುತ್ತೆ, ಮತ್ತೆ 2Kಗೋ 3Kಗೋ ಕಟ್ ಆಫ್ ಇಳಿದ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಕೆಲವು ಸತಿ ತೀರಾ ಜಾಸ್ತಿ ಕಟ್ ಆಫ್ ಚೇಂಜ್ ಆಗಿರುತ್ತೆ ನೋಡಿ ಹೋದ ವರ್ಷ ಎಲ್ಲ. ಸೊ ಅದನ್ನು ನೋಡ್ಕೊಂಡು ನೀವು ಇದು ಮಾಡ್ಕೊಬಾರ್ದು, ಸೇಫಾಗಿ ನೀವು ಬ್ಯಾಕಪ್ ಆಪ್ಷನ್ಸನ್ನು ಹಾಕಿರಬೇಕು. ಯಾಕಪ್ಪ ಅಂದರೆ ಈ ಥರ 1 ಸೀಟು 2 ಸೀಟ್ಗೆ ಯಾರೋ ಒಂದಿಬ್ಬರು ಸ್ಟೂಡೆಂಟ್ಸ್ಗೆ ಲಕ್ಕಲ್ಲಿ ಈ ರೀತಿನಲ್ಲಿ ಸಿಕ್ಕಿರುತ್ತೆ. ಓಕೆನಾ. ಸೊ ಹಾಗಾಗಿ ನೀವು ಅದನ್ನೇ 100% ನಂಬ್ಕೊಂಡಿರೋಕ್ಕಾಗೋದಿಲ್ಲ. ಈ ವರ್ಷವೂ ಅದೇ ಥರ 10-15 ಸಾವಿರ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿನಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವಾಗಲೂ ಕೂಡ ಬ್ಯಾಕಪ್ ಆಪ್ಷನ್ನ ಹಾಕಿರಿ. ಸೊ ಹಾಗಾದರೆ ಎಷ್ಟು ಬ್ಯಾಕಪ್ ಆಪ್ಷನ್ ಹಾಕಬೇಕಂದ್ರೆ, ನಿಮ್ದು ಯಾವುದೇ ರ್ಯಾಂಕ್ ಇರಲಿ, ಅಟ್ ಲೀಸ್ಟ್ 5 ಕಾಲೇಜಸ್ಸು ಅಟ್ ದ ಬಾಟಮ್. ಓಕೆ, ನಿಮ್ಗೆ ಇಷ್ಟ ಇರಲಿ ಇಲ್ಲದೇ ಇರಲಿ, ಅಟ್ ದಿ ಬಾಟಮ್ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ 5 ಬ್ಯಾಕಪ್ ಆಪ್ಷನ್ನ ಹಾಕಿರಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಮರೆಯೋಕ್ಕೆ ಹೋಗಬೇಡಿ. ಸೊ ನಿಮಗೆ 2 ಪಾಸಿಬಿಲಿಟಿ ಇದೆ ಫಸ್ಟ್ ರೌಂಡಲ್ಲಿ. ಒಂದು, ನಿಮಗೆ ಡಿಸೈರ್ಡ್ ಇರೋವಂಥ ಸೀಟ್ ಸಿಕ್ಕುವಂಥದ್ದು, ಇಲ್ಲ ಇನ್ನೊಂದು ಪಾಸಿಬಿಲಿಟಿ ಏನು, ಸಿಕ್ಕದೇ ಇರೋವಂಥದ್ದು. ಇವೆರಡೇ ಪಾಸಿಬಿಲಿಟಿ ಇರೋವಂಥದ್ದು. ಸೊ ಫಸ್ಟ್ ಏನು ಮಾಡ್ರಪ್ಪ ಅಂದರೆ, ನೀವು ಆಪ್ಷನ್ ಎಂಟ್ರಿಗೆ ಹೋಗೋಕ್ಕಿಂತ ಮುಂಚೆ ಡಿಸೈರ್ಡ್ ಸೀಟ್ ಯಾವುದು ಅಂದರೆ ನಿಮ್ಗೆ ಯಾವ ಕಾಲೇಜ್ ಇಷ್ಟ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಅಕಸ್ಮಾತ್ ಯಾವ್ದಾದ್ರು ಒಂದೇ ಒಂದು ಕಾಲೇಜ್ ಇಷ್ಟ ಇದೆ, ಒಂದೇ ಒಂದು ಡಿಸೈರ್ಡ್ ಸೀಟ್ ಇಷ್ಟ ಇದೆ ಅಂದರೆ ಗಿವ್ ಇಟ್ ದ ಹೈಯೆಸ್ಟ್ ಪ್ರಯಾರಿಟಿ. ಎಷ್ಟು ಹೈಯೆಸ್ಟ್ ಪ್ರಯಾರಿಟಿ ಫಸ್ಟು ಅದನ್ನೇ ಹಾಕಿ. ಸೊ ನಿಮ್ಗೆ ಒಂದೇ ಒಂದು ಡಿಸೈರ್ಡ್ ಸೀಟ್ ಇತ್ತು ಅಂದರೆ ನೋ ಮ್ಯಾಟರ್ ಕಟ್ ಆಫ್ ಏನೇ ಇರಲಿ, ಓಕೆ, ಜಾಸ್ತಿ ಇರಲಿ. ಇವಾಗ ನಿಮ್ದು ರ್ಯಾಂಕ್ 10K ಇತ್ತು, ಆ ಕಾಲೇಜ್ ಕಟ್ ಆಫ್ 20K ಇತ್ತು, ಬಟ್ ಆದರೆ ನಿಮ್ಗೆ ಇಷ್ಟ ಇದೆ ಅಂದರೆ ಅದನ್ನೇ ಮೇಲ್ಗಡೆ ಹಾಕಿ. ಓಕೆನಾ. ಸೊ ನೋ ಮ್ಯಾಟರ್ ಇಟ್ಸ್ ಕಟ್ ಆಫ್. ಇಫ್ ಯು ಆರ್ ಟಾರ್ಗೆಟಿಂಗ್ ಎ ಕಾಲೇಜ್, ನೀವು ಒಂದು ಕಾಲೇಜನ್ನು ಟಾರ್ಗೆಟ್ ಮಾಡ್ತಿದ್ದೀರಾ ಅಂತಂದರೆ, ಅಂದರೆ ಇದು ಆ ಕಾಲೇಜ್ನಲ್ಲಿ ಯಾವುದಾದ್ರು ಸಿಕ್ಲಪ್ಪ, CSR ಸಿಕ್ಕಲಿ, ISR ಸಿಕ್ಕಲಿ ಅಂತಂದರೆ ಜಾಸ್ತಿ ಬ್ರಾಂಚಸ್ ಸೇಮ್ ಕಾಲೇಜ್ನಲ್ಲಿ ಹಾಕಿ.
ಎಕ್ಸ್ ಅನ್ನೋದು ನಿಮಗೆ ಡಿಸೈರ್ಡ್ ಕಾಲೇಜ್ ಅಂದ್ಕೊಳ್ಳಿ. ಸೊ XLNS, CS, IS, EC ಎಲ್ಲನೂ ಕೂಡ ಅಂದರೆ ಈ 4ರಲ್ಲಿ ಯಾವ ಬ್ರಾಂಚಿಗೆ ಬೇಕಾದ್ರೂ ಹೋಗ್ತೀನಿ, ನನಗೆ ಕಾಲೇಜ್ ಮುಖ್ಯ ಅಂತಿದ್ರೆ ಈ ರೀತಿಯಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಬರಬೇಕಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇನ್ನೊಂದು 2 ದಿನ ಉಳಿದಿದೆ ಅಷ್ಟೇ ಆಪ್ಷನ್ ಎಂಟ್ರಿಗೆ. ನಿಮ್ಗೆ ಈಗಲೂ ಕೂಡ ಆಪ್ಷನ್ ಎಂಟ್ರಿ ರಿಲೇಟೆಡ್ ಏನೇ ಡೌಟ್ ಇತ್ತು ಅಂತಂದ್ರೂ ಕೂಡ, ಪ್ರಯಾರಿಟಿ ಲಿಸ್ಟಲ್ಲಿ ಡೌಟ್ ಇತ್ತು ಅಂದರೆ ನೀವು ನಮ್ಮ ಸಿಲ್ವರ್ ಆಕ್ಸೆಸ್, ಗೋಲ್ಡನ್ ಆಕ್ಸೆಸ್ ಅಥವಾ ಡೈಮಂಡ್ ಆಕ್ಸೆಸ್ನ ತೊಗೊಬೋದು. ಇಲ್ಲಿ ನಿಮಗೆ ಸಿಲ್ವರ್ ಆಕ್ಸೆಸ್ನಲ್ಲಿ ಜಸ್ಟ್ 29 ರೂಪೀಸ್ 3 ಕಾಲೇಜಸ್ನ ಆಪ್ಷನ್ ಎಂಟ್ರಲ್ಲಿ ಸಿಗುತ್ತೆ, 59 ರೂಪೀಸ್ಗೆ 5 ಕಾಲೇಜಸ್ ಸಿಗುತ್ತೆ, ಆ್ಯಂಡ್ ದೆನ್ ಡೈಮಂಡ್ ಆಕ್ಸೆಸ್ಗೆ 10 ಕಾಲೇಜಸ್ ಸಿಗುತ್ತೆ. ಇಲ್ಲ ನನಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಪ್ಲಾಟಿನಮ್ ಆಕ್ಸೆಸ್ ತೊಗೊಬೋದು ನೀವು. ಅದರಲ್ಲಿ 20 ಕಾಲೇಜಸ್ದು ನಿಮಗೆ ಆಪ್ಷನ್ ಎಂಟ್ರಿ ಸಿಗುತ್ತೆ ಜಸ್ಟ್ ಅಟ್ 199 ರೂಪೀಸ್. ಜೊತೆಗೆ ಇದು ವ್ಯಾಲಿಡಿಟಿ 1 ಮಂತ್ ತನಕ ಇರುತ್ತೆ. ಇಲ್ಲಿ ತನಕ ಇದು ಲಾಸ್ಟ್ ಇಯರ್ದು, ಇಲ್ಲಿ ತನಕ 13 ಬ್ಯಾಚಸ್ದು ಆಪ್ಷನ್ ಎಂಟ್ರಿ ಲಿಸ್ಟ್ ಆಗಿದೆ. ಸೊ ನೆಕ್ಸ್ಟ್ ಕೂಡ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಯಾಚಿಂದು. ಸೊ ಹಾಗಾಗಿ ಜಾಯಿನ್ ಆಗಂಗಿದ್ರೆ ಬೇಗ ಜಾಯಿನ್ ಆಗಿ. ಏನು ಮಾಡಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಅಥವಾ ಪಿನ್ಡ್ ಕಾಮೆಂಟ್ಸಲ್ಲಿ ಲಿಂಕ್ ಇದೆ, ಆ ಲಿಂಕನ್ನು ಹೋಗಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಟ್ ಎನಿ ಕಾಸ್ಟ್ ನಿಮ್ಮದು ಲೋ ರ್ಯಾಂಕ್ ಇತ್ತು ಅಂತಂದರೆ ನೀವು ಕಾಲೇಜ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಿ ರಾದರ್ ದ್ಯಾನ್ ಗಿವಿಂಗ್ ಟು ಬ್ರಾಂಚ್. ನೋಡ್ರಪ್ಪ, ಗುಡ್ ಕಾಲೇಜ್ನಲ್ಲಿ ಒಂದು ಲೋ ಬ್ರಾಂಚ್ ತೊಗೊಳ್ಳೋದು ಫಾರ್ ಬೆಟರ್ ದೆನ್ ಆವ್ರೇಜ್ ಅಥವಾ ಲೋ ಲೆವೆಲ್ ಕಾಲೇಜ್ನಲ್ಲಿ CS, IS ತೊಗೊಳೋದಕ್ಕಿಂತ ತುಂಬ ಬೆಟರ್ ಅದು. ಓಕೆ. ಸೊ ನಿಮ್ಗೆ ಯಾವುದು ಡಿಸೈರ್ಡ್ ಸೀಟ್ ಇಲ್ಲಪ್ಪ ಅಂತಂದರೆ, ನನಗೆ ಯಾವುದಾದ್ರೂ ಸಿಕ್ಕಲಿ ನಾನು ಹೋಗ್ತೀನಿ, ಒಟ್ಟಿನಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಆಯಿತು ಅಂತಂದರೆ ಆವಾಗ ನೀವು ಪ್ರಯಾರಿಟಿ ಫ್ರಮ್ ಬೆಸ್ಟ್ ಟು ವರ್ಸ್ಟ್ ಕೊಡಿ. ಅಂತಂದರೆ ಇವಾಗ 10K ರ್ಯಾಂಕಿಂಗ್ ಇತ್ತು ಅಂದರೆ ನಾನು ಭಾಳಷ್ಟು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದಕ್ಕೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ. X ಅನ್ನೋದು ಏನಪ್ಪ ಹೈಯೆಸ್ಟ್ ಪ್ರಯಾರಿಟಿ ಕೊಡಿ. ಯಾವುದು ಕಟ್ ಆಫ್ 6K ಇದೆ, ಇದು 9K ಇದೆ, ಇದು 12K ಇದೆ. ಇಲ್ಲಿ Z ಅನ್ನೋದೇನಾಗುತ್ತೆ ಬ್ಯಾಕಪ್ ಆಪ್ಷನ್ ಆಗುತ್ತೆ. ಓಕೆನಾ. ಸೊ ಬ್ಯಾಕಪ್ ಆಪ್ಷನ್ ಆಗುತ್ತೆ. ಈ ರೀತಿಯಲ್ಲಿ ನಿಮಗೆ ಡಿಸೈರ್ಡ್ ಸೀಟ್ ಇಲ್ಲ ಅಂದರೆ ಈ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು. ಬ್ರಾಂಚ್ ಸ್ಪೆಸಿಫಿಕ್ ಆಪ್ಷನ್ ಎಂಟ್ರಿ ಅಂತಂದರೆ ನಾನು ಯಾವುದೇ ಕಾಲೇಜ್ ಆದರೂ ಆಗಿರಲಿ ನಾನು ಹೋದರೆ CSಗೆ ಹೋಗೋದು ಅಂತಿದ್ರೆ ಆವಾಗ ನೀವು ಬೆಸ್ಟ್ ಟು ವರ್ಸ್ಟ್ ಲಾಸ್ಟ್ ಏನು ಹೇಳಿದೆ ನೋಡಿ, ಸೇಮ್ ಅದೇ ಪ್ರೊಸೀಜರ್ನ ಫಾಲೋ ಮಾಡಿ. ಬಟ್ ಬ್ರಾಂಚ್ ಒಂದೇ ಹಾಕ್ತಾ ಬನ್ನಿ. ಬರೀ ಅದೊಂದೇ ಬ್ರಾಂಚ್ ಹಾಕೋದಲ್ಲ. CS ಇವಾಗ ಎಕ್ಸಾಂಪಲ್ ನಿಮಗೆ CS ಟಾರ್ಗೆಟ್ ಇತ್ತು ಅಂದರೆ ಸಿಸ್ಟರ್ ಬ್ರಾಂಚ್ ISನ ಇನ್ಕ್ಲೂಡ್ ಮಾಡಿ, AIನ ಇನ್ಕ್ಲೂಡ್ ಮಾಡಿ. ಈ ರೀತಿಯಲ್ಲಿ ಮಲ್ಟಿಪಲ್ ಬ್ರಾಂಚಸ್ ಕೊಡ್ತಾ ಬನ್ನಿ. ಯಾಕೆಂದರೆ ಒಂದು ಬ್ರಾಂಚ್ ಮಿಸ್ ಆದರೂ ಕೂಡ ಬೇರೆ ಬ್ರಾಂಚಸ್ ಸಿಕ್ಕುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ಸ್ಟ್ರಾಟಜಿನ ಚೆನ್ನಾಗಿ ಉಪಯೋಗಿಸಿ. ಏನಪ್ಪ ಮಾಕ್ ಅಲಾಟ್ಮೆಂಟ್ ಸ್ಟ್ರಾಟಜಿ ಅಂತಂದರೆ, ನೀವು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಏನೂ ಚೇಂಜ್ ಮಾಡಿಲ್ಲ ಅಂತಂದರೆ 90% ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಯಾವ ಸೀಟ್ ಅಲಾಟ್ ಆಗಿತ್ತು ಅದೇ ಸೀಟು ಫಸ್ಟ್ ರೌಂಡಲ್ಲೂ ಕೂಡ ಅಲಾಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೊಂದು ಕ್ಲಾರಿಟಿ ಬರಲಿ ಯಾವ ಕಾಲೇಜ್ ನಿಮಗೆ ಸಿಕ್ಕುತ್ತೆ ಅನ್ನೋದಕ್ಕೆ ಮಾಕ್ ರೌಂಡನ್ನ ಆಪರ್ಚುನಿಟಿಯಾಗಿ ನೀವು ಯೂಸ್ ಮಾಡ್ಕೊಬೇಕು. ನಿಮ್ಗೆ ಅಕಸ್ಮಾತ್ ಮಾಕ್ ರೌಂಡಲ್ಲಿ ಯಾವುದೋ ಒಂದು ಬೇಡದೇ ಇರೋ ಸೀಟ್ ಸಿಕ್ಬಿಡ್ತು ಅಂದ್ಕೊಳ್ಳಿ, ದೆನ್ ಅವಾಗ ಅದನ್ನ ಏನು ಮಾಡಿ ತೊಗೊಂಡೋಗಿ ಇನ್ನೂ ಕೆಳಗಡೆ ಹಾಕಿ. ಡಿಸೈರ್ಡ್ ಒನ್ ಯಾವ್ದು ಇಷ್ಟ ಇದೆ ಅದನ್ನು ತೊಗೊಂಬಂದು ನೀವು ಮೇಲಕ್ಕೆ ಹಾಕಿ. ಆ ರೀತಿನಲ್ಲಿ ನೀವು ಚೇಂಜ್ ಮಾಡಬೇಕು ಮಾಕ್ ಎಂಟ್ರಿ ಆದಮೇಲೆ. ಅಟ್ ಎನಿ ಕಾಸ್ಟ್ ಓಕೆ ಮೇಕ್ ಶೂರ್ ಲಿಸ್ಟ್ ಈಸ್ ಕನ್ವೀನಿಯಂಟ್. ನೀವು ಯಾವುದೇ ಕಾರಣಕ್ಕೂ ಕೂಡ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಡೋ ಥರ ಲಿಸ್ಟ್ ಮಾಡಬೇಡಿ. ಚಾಯ್ಸ್ 2 ಸೆಲೆಕ್ಟ್ ಮಾಡೋ ಥರ ಮಾಡಿ, ಇಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡೋ ಥರ ಮಾಡಿ. ಚಾಯ್ಸ್ 1 ಆದರೆ ಗುಡ್ ಆ್ಯಂಡ್ ವೆಲ್, ಅಂದರೆ ನಿಮಗೆ 100% ಇಷ್ಟ ಇರೋ ಕಾಲೇಜ್ ಸಿಕ್ಕಿದೆ ಅಂದರೆ. ಚಾಯ್ಸ್ 2 ಆದರೂ ಕೂಡ ಓಕೆ, ಬಟ್ ಚಾಯ್ಸ್ 3, ಚಾಯ್ಸ್ 4 ಅಂತೂ ಬಿಟ್ಬಿಡಿ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಡೋ ಥರ ಮಾಡ್ಕೊಬೇಡಿ. ಯಾಕೆಂದರೆ ಚಾಯ್ಸ್ 3 ಆದರೆ ನಿಮ್ಗೆ ಅಲಾಟ್ ಆಗಿರೋಂಥ ಸೀಟು ಸಿಕ್ಕೋದಿಲ್ಲ. ಸೊ ಹಾಗಾಗಿ ಜೊತೆಗೆ ಚಾಯ್ಸ್ 2ನಲ್ಲಿ ಕೂಡ ಹುಷಾರಾಗಿ ಮಾಡಬೇಕು. ಹೆಂಗಪ್ಪ ಅಂತಂದರೆ ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಸೀಟು 1, 2, 3 ಅಂತ ಆಪ್ಷನ್ ಇದೆ ಅಂದ್ಕೊಳ್ಳಿ. ಇವಾಗ 3 ಅಲಾಟ್ ಆಯಿತು ಅಂದರೆ ನೀವು ಚಾಯ್ಸ್ 2 ಅಲಾಟ್ ಆಯಿತು ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಈ 3 ಅನ್ನೋದು ಪರ್ಮನೆಂಟಾಗಿ ಡಿಲೀಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಚಾಯ್ಸ್ 2 ಮಾಡೋಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿನ ಹುಷಾರಾಗಿ ನೋಡ್ಕೊಂಡು ಮಾಡಿ. ಅದಕ್ಕೆ ಸೊ ನೋಟ್ ಫಾರ್ ಲೋ ರ್ಯಾಂಕ್ ಏನಪ್ಪ ಅಂದರೆ, ನೀವು ಲೋ ರ್ಯಾಂಕ್ ಬಂದಿತ್ತು ಅಂತಂದರೆ ಎಸ್ಪೆಷಲಿ 1.5 ಲ್ಯಾಕ್ 1 ಲ್ಯಾಕ್ ಮೇಲೆ ಜನರಲ್ ಮೆರಿಟ್ ಕ್ಯಾಟಗರಿ ಇತ್ತು ಅಂತಂದರೆ, ನಿಮ್ಗೆ ಯಾವುದೇ ಕೋಟಾ ಇಲ್ಲ ಅಂತಂದರೆ, ದೆನ್ ಗೆಟ್ಟಿಂಗ್ CS ಇನ್ ಗುಡ್ ಕಾಲೇಜ್ ಈಸ್ ವೆರಿ ಟಫ್. ತುಂಬ ಆವ್ರೇಜ್ ಅಥವಾ ಲೋ ಲೆವೆಲ್ ಕಾಲೇಜ್ ಸಿಗುತ್ತೆ. ಸೊ ಹಾಗಾಗಿ ಬೆಟರ್ ಏನಪ್ಪ ಅಂತಂದರೆ ಮೆಕ್ಯಾನಿಕಲ್ ಆರ್ ಸಿವಿಲ್ ಇನ್ ಟಾಪ್ 20 ಆರ್ ಟಾಪ್ 30 ಕಾಲೇಜಸ್ಗೆ ಹೋಗೋದು ಬೆಟರು. ಸೊ ನೀವು ಲೋ ರ್ಯಾಂಕ್ ಇರೋವಂಥವ್ರು ಕಾಲೇಜ್ ಸ್ಪೆಸಿಫಿಕ್ ಆಗಿರೋವಂಥದ್ದು ಬೆಟರ್. ಯಾಕಪ್ಪ ಅಂದರೆ ಇವೆಂಚುಲಿ ನಿಮಗೆ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ. ಒಳ್ಳೆ ಕಾಲೇಜ್ ಇತ್ತು ಅಂದರೆ ಯಾವುದೇ ಬ್ರಾಂಚ್ ಇದ್ದರೂ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಆಗೇ ಆಗುತ್ತೆ. ಜೊತೆಗೆ ನೀವು ಚೇಂಜ್ ಆಫ್ ಬ್ರಾಂಚನ್ನು ಕೂಡ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ನೀವು ಕಾಲೇಜ್ ಸ್ಪೆಸಿಫಿಕ್ ಆಗಿರಿ. ಸೊ ಇದರೊಂದಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮ್ಗೆ ಆಪ್ಷನ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.